ಇವತ್ತು ನನ್ನ ಮತಕ್ಷೇತ್ರದಲ್ಲಿ ಅದು ನಮ್ಮ ಬಡಾವಣೆಯಲ್ಲಿ ಈ ಒಂದು ಐನಾ ಮೇಕಪ್ ಏನು ಓಪನ್ ಮಾಡ್ತಾಯಿದ್ದಾರೆ. ಭಾಳ ಸಂತೋಷ ವಿಷಯ. ಇದು ಭಾಳಷ್ಟು ಹೆಣ್ಣು ಮಕ್ಕಳಿಗೆ ಒಂದು ಉದ್ಯೋಗವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ. ಯಾಕಂದರೆ ಅವರು 1 ತಿಂಗಳ ಕಾಲ ಇಲ್ಲಿ ಅಡ್ಮಿಷನ್ ತೆಗೆದುಕೊಂಡು ಇಲ್ಲಿಂದ ಕಲಿತು ಬೇರೆ ಕಡೆ ಅವರೇನಪ್ಪ ಅಂದರೆ ಯಾವುದೇ ಗಲ್ಲಿಯಲ್ಲಿ ಕೂಡ ಒಂದು ಬ್ಯೂಟಿ ಪಾರ್ಲರ್ ಅಂಗಡಿ ತೆಗೆದು ಅವ್ರ ಉಪಜೀವನವನ್ನು ನಡೆಸ್ಬೋದು. 1 ತಿಂಗಳ ಕೋರ್ಸು ಮತ್ತು 3 ತಿಂಗಳ ಕೋರ್ಸ್ ಕೂಡ ಇಲ್ಲಿ ಇದರ ನಮ್ಮ ಲೆಕ್ಚರಾಗಿ ಕೆಲಸ ಮಾಡಿ ಅವ್ರಿಗೇನಪ್ಪ ಅಂದ್ರೆ ಕಲಿಸ್ಕೊಡ್ತಕ್ಕಂಥ ಕೆಲಸವನ್ನು ಈ ಒಂದು ಮಾಲೀಕರು ಇದನ್ನು ಒಳ್ಳೆಯ ಬಸ್ ಸ್ಟ್ಯಾಂಡ್ ಹತ್ತಿರ ಭಾಳ ಸುಸಜ್ಜಿತವಾದಂಥ ಕಟ್ಟಡದಲ್ಲಿ ಈ ಒಂದು ದುಕಾನ್ ಪ್ರಾರಂಭ ಮಾಡಿದೆ. ಕಾರಣ ಭಾಳಷ್ಟು ನಿರುದ್ಯೋಗದಿಂದ ಕೆಲಸನೇ ಇಲ್ಲ ಅಂತಕ್ಕಂಥ ತಿರುಗಾಡ್ತಕ್ಕಂಥ ಮಕ್ಕಳಿಗೆ ನಾನು ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ಇಂಥಲ್ಲಿ ಇದರ ಉಪಯೋಗವನ್ನು ತೆಗೆದುಕೊಂಡು ನೀವು ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದರ ಉಪಯೋಗವನ್ನು ತೆಗೆದುಕೊಂಡು ತಾವೆಲ್ಲ ಇಲ್ಲಿ ಟ್ರೈನಿಂಗ್ ತೊಗೊಂಡು ಬೇರೆ ಕಡೆ ಏನಪ್ಪ ಅಂದರೆ ಕೆಲಸ ಮಾಡ್ತಕ್ಕಂಥ ಒಳ್ಳೆಯ ಅವಕಾಶ ಇದೆ. ಇದರ ಉಪಯೋಗ ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಪಡ್ಕೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ವಿನಂತಿಸ್ಕೊಳ್ತೇನೆ. ನಾನು ಭಾಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಮಾಡಿದ್ದೀನಿ. ನಗರದ ಮಧ್ಯಭಾಗದಲ್ಲಿರುವ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಏನು ವರ್ಗೀಸ್ ಕಾಂಪ್ಲೆಕ್ಸ್ನಲ್ಲಿ ಇವತ್ತು ಶ್ರೀಮತಿ ಸೂರ್ಯ ಬೇಗಂ ಮೆಹಬೂಬ್ ಬಾಯಿಯವರು ಅವರ ಒಂದು ಮಾಲೀಕತ್ವದಲ್ಲಿ ಐನಾ ಬ್ಯೂಟಿ ಮೇಕಪ್ ಸ್ಟುಡಿಯೋ ಒಂದು ಶಾಪ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈ ಭಾಗದ ಮಹಾನಗರ ಸಭೆ ಸದಸ್ಯರಾದ ಹಾಗೂ ಆತ್ಮೀಯ ಸಹೋದರಾದ ಸಚಿನ್ ಸಿರ್ವಾಳ್ರವರು ಹಾಗೂ ಈ ಐನಾ ಮೇಕಪ್ ಸ್ಟುಡಿಯೋ ಮಾಲೀಕರಾದ ಸೂರ್ಯ ಬೇಗಂ ಅವರು ಹಾಗೂ ಅವರ ಪತಿಯವರಾದ ಮೆಹಬೂಬಾಯಿಯವರು, ಅವರ ಸುಪುತ್ರರಾದ ಸುಲೇಮಾನ್ರವರು ಹಾಗೂ ರಾಜೇಶ್ ಹಡಗಿಲ್ಕರ್ ಅವರು ಹಾಗೂ ಹಿಸಾಮುದ್ದೀನ್ ಅವರು, ಸಾಕಷ್ಟು ಎಲ್ಲ ನಮ್ಮ ಹಜೀಸ್ ಅವರವರು, ಸಾಕಷ್ಟು ಎಲ್ಲ ಈ ಅವರ ಒಂದು ಗುಲ್ಬರ್ಗ ನಗರದ ಎಲ್ಲ ಮುಖ್ಯಸ್ಥರು ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಒಬ್ಬ ಮಹಿಳೆಯಾಗಿ ಬಹಳಷ್ಟು ಒಂದು ಧೈರ್ಯಶಾಲಿಯಾಗಿ ಈ ಒಂದು ಶಾಪ್ ಉದ್ಘಾಟನೆ ಮಾಡಿದ್ದಾರೆ. ಅವರು ಸುಮಾರು 18 ವರ್ಷಗಳ ಕಾಲ ಈ ಮೇಕಪ್ ಸ್ಟುಡಿಯೋ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೂರ್ಯ ಬೇಗಂ ಅವರು. ಹಾಗೂ ಈಗ ಒಂದು ಸ್ವಂತ ದೊಡ್ಡ ಪ್ರಮಾಣದಲ್ಲಿ ಶಾಪ್ ಮಾಡಿ ಬಹಳ ಒಂದು ಜನರಿಗೆ ಅನುಕೂಲವಾಗುವಂಥ ಒಂದು ಶಾಪ್ ಅವರು ಮಾಡಿದ್ದಾರೆ. ಇವತ್ತು ಯಾವುದೇ ಕಾರ್ಯಕ್ರಮ ಆಗಲಿ, ಯಾವ ಸಮಾಜದವರೇ ಆಗಲಿ, ಎಲ್ಲ ಸರ್ವ ಸಮಾಜದವರಿಗೆ ಒಂದೇನು ಮದುವೆ ಮಾಡಲಿ ನಾವು ಮನೆಯಲ್ಲಿ, ಹಾಗೂ ಯಾವುದೇ ಒಂದು ವಿವಿಧ ಕಾರ್ಯಕ್ರಮ ನಾವು ಮಾಡಿದ್ರೂ ಮೇಕಪ್ ಭಾಳ ಒಂದು ಜರೂರಿ ಇದೆ ಈಗಿನ ಕಾಲದಲ್ಲಿ. ಏನು ವಿತೌಟ್ ಮೇಕಪ್ ಯಾವುದೇ ಕಾರ್ಯಕ್ರಮ ನಾವು ಮಾಡೋದಿಲ್ಲ. ಯಾವುದೇ ಒಂದು ಮದುಮಗನಿಗಾಗಲಿ ಮದುಮಗಳಿಗಾಗಲಿ ಯಾರಿಗಾದ್ರೂ ಒಟ್ಟು ಮೇಕಪ್ ಮಾಡೇ ಕಾರ್ಯಕ್ರಮ ನಾವೆಲ್ಲರೂ ಮಾಡ್ತೀವಿ. ಈ ಮೇಕಪ್ ಸ್ಟುಡಿಯೋ ಇದೆ, ಇದು ಮೇಕಪ್ ಟ್ರೈನಿಂಗ್. ಈ ಮೇಕಪ್ ಟ್ರೈನಿಂಗ್ ತೊಗೊಂಡು ಮತ್ತು ನೀವು ಬೇರೆ ಬೇರೆ ಕಡೆಗೆ ಶಾಪ್ ನೀವು ಸ್ವತಃ ಮಾಡಿ ಬಹಳ ಒಂದು ಒಳ್ಳೆಯ ಉದ್ಯಮ ಇದು ಇದೆ. ಅದಕ್ಕೆ ತಾವೆಲ್ಲರೂ ಇದು ಗುಲ್ಬರ್ಗ ಜನತೆ ಇದರದ ಸದುಪಯೋಗ ತಾವೆಲ್ಲರೂ ತೆಗೆದುಕೊಳ್ಳಬೇಕು. ಹಾಗೂ ಬಹಳ ಒಳ್ಳೆಯ 18 ವರ್ಷಗಳ ಕಾಲ ಸೂರ್ಯ ಬೇಗಂ ಅವರು ಒಂದು ಕೆಲಸ ಮಾಡಿ ಬಹಳ ಅನುಭವ ಇದೆ ಅವರಿಗೆ. ಆ ಅನುಭವ ನಾವು ಗುಲ್ಬರ್ಗ ಜನತೆ ಸದುಪಯೋಗ ತೆಗೆದುಕೊಳ್ಬೇಕು. ಹಾಗೂ ಬಹಳ ಒಳ್ಳೆಯ ರೀತಿಯಿಂದ ಇವತ್ತು ಉದ್ಘಾಟನೆ ಆಗಿದೆ. ಹಾಗೂ ಅವರಿಗೆ ಎಲ್ಲರದ ಒಂದು ಸಪೋರ್ಟ್ ಇದೆ. ಈ ಭಾಗದ ಮಹಾನಗರ ಸಭೆ ಸದಸ್ಯರ ಸಚಿನ್ ಸಿರ್ವಾಳ್ ಅವ್ರ ಸಪೋರ್ಟ್ ಇದೆ, ರಾಜೇಶ್ ಹಡಗಿಲ್ಕರ್ ಅವ್ರದ್ದು ಹಾಗೂ ಹಿಸಾಮುದ್ದೀನ್ ಅವ್ರದ್ದು, ಸಾಕಷ್ಟು ಅವರ ಪರಿವಾರದೂ ಒಂದು ದೊಡ್ಡ ಪರಿವಾರ ಇದೆ, ಹಾಜಿ ಸಾಬ್ ಅವ್ರದ್ದು. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಅಮ್ಜದ್ ಭಾಯ್ ಅವರು ಮೀಡಿಯಾ ಅವ್ರದ್ದು ಕೂಡ ಅವರಿಗೆ ಸಪೋರ್ಟ್ ಇದೆ ಭಾಳ. ಅದಕ್ಕೆ ಎಲ್ಲರೂ ಅವರ ಒಂದು ಸಹಕಾರದೊಂದಿಗೆ ಒಂದು ಹೊಸ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಹಾಗೂ ಮಹಿಳೆಯರಲ್ಲಿ ಯಾರೂ ಒಂದು ಧೈರ್ಯ ಮಾಡಲ್ಲ ಸ್ವಂತ ಉದ್ಯೋಗ ಮಾಡಬೇಕಂತೇಳಿ. ಆದರೂ ಶ್ರೀಮತಿ ಸೂರ್ಯ ಬೇಗಂ ಅವರು ಭಾಳ ಒಂದು ಧೈರ್ಯ ಮಾಡಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡೋದು ಖಂಡಿತವಾಗಿ ಒಂದು ಯಶಸ್ವಿ ಆಗ್ತಾರೆ. ಈಗಿನ ಕಾಲದಲ್ಲಿ ಸಾಕಷ್ಟು ಮಹಿಳೆಯರು, ಸಾಕಷ್ಟು ತಾಯಂದಿರು, ಎಲ್ಲರೂ ಸಹೋದರಿಯರು ಸಾಕಷ್ಟು ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ಯಾರ, ಶಾಸಕರಾಗ್ಯಾರ, ಹಾಗೂ ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ. ಆ ರೀತಿಯಲ್ಲಿ ಧೈರ್ಯ ಮಾಡೋದಲ್ಲೇ ಆ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ. ಹಾಗೂ ಆ ರೀತಿ ಇವತ್ತು ಶ್ರೀಮತಿ ಸೂರ್ಯ ಬೇಗಂ ಅವರು ಕೂಡ ಒಂದು ಧೈರ್ಯ ಮಾಡಿದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ಅವರ ಒಂದು ಮೊದಲೇ ಹೆಜ್ಜೆ ಇದು. ಸುಮಾರು 18 ವರ್ಷಗಳ ಕಾಲ ಒಂದು ಮನೆಯಲ್ಲೇ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ಒಂದು ಸ್ವತಃ ದೊಡ್ಡ ಶಾಪ್ ಮಾಡಿ
ಒಂದು ದೊಡ್ಡ ಒಂದು ಧೈರ್ಯ ಮಾಡಿದ್ದಾರೆ. ಆವಾಗ ಅವರಿಗೆ ಒಂದು ದೊಡ್ಡ ದೇವರ ಶಕ್ತಿ ಕೊಳ್ಳಿ ದೇವಸ್ಥಾನ ಹಾಗೂ ಶರಣಬಸವೇಶ್ವರ ಬುದ್ಧ ವಿಹಾರ ಆ ದೇವರ ಆಶೀರ್ವಾದ ಶ್ರೀಮತಿ ಸೂರ್ಯ ಬೇಗಂ ಅವರಿಗೆ ಆಗಲಿ ಅಂತಂತೇಳಿ ನಾನು ಹಾರೈಸಿ ಇವತ್ತು ಐನಾ ಮೇಕಪ್ ಸ್ಟುಡಿಯೋ ಇಡೀ ಗುಲ್ಬರ್ಗಾದಲ್ಲೇ ಅಲ್ಲ, ಗುಲ್ಬರ್ಗ ನಗರದಲ್ಲಿ, ಇಡೀ ಹೈದರಾಬಾದ್ ಕರ್ನಾಟಕ, ಇಡೀ ರಾಜ್ಯದಲ್ಲೂ ಕೂಡ ಒಂದು ಹೆಮ್ಮರವಾಗಿ ಬೆಳೀಲಿ ಅಂತಂತೇಳಿ ನಾನು ಹಾರೈಸಿ ಇವತ್ತು ಅವರ ಪರಿವಾರದವರಿಗೆ ಒಂದು ಒಳ್ಳೆಯ ಆಯುಷ್ಯ, ಆರೋಗ್ಯ, ಸಂಪತ್ತು ಆ ದೇವ್ರು ಕೊಟ್ಟು ಕಾಪಾಡಲಿ ಅಂತಂತೇಳಿ ನಾನು ಹಾರೈಸಿ ಇನ್ನೆರಡು ಮಾತು ಮುಗಿಸ್ತೇನೆ. ಇವತ್ತಿನ ದಿವಸ ಕಲಬುರಗಿ ನಗರದ ಕೇಂದ್ರ ಭಾಗವಾಗಿರ್ತಕ್ಕಂಥ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಏನು ಸೆಂಟ್ರಲ್ ಮಾಲ್ ಇದೆ, ಸೆಂಟ್ರಲ್ ಮಾಲ್ ಒಳಗಡೆ ಗ್ರೌಂಡ್ ಫ್ಲೋರಲ್ಲಿ ಐನಾ ಮೇಕಪ್ ಸ್ಟುಡಿಯೋ ಅಂತಕ್ಕಂಥದ್ದು ನಮ್ಮ ಕಾಲನಿಯವರಾಗಿರ್ತಕ್ಕಂಥ ಸೂರ್ಯ ಬೇಗಂ ಅವರು ಒಂದು 18 ವರ್ಷದ ತಮ್ಮ ಎಕ್ಸ್ಪೀರಿಯನ್ಸನ್ನು ತೊಗೊಂಡ್ಬಿಟ್ಟು ಇವತ್ತು ಹೊಸದಾಗಿ ಒಂದು ಐನಾ ಮೇಕಪ್ ಸ್ಟುಡಿಯೋ ಶುರು ಮಾಡಿದ್ದಾರೆ. ಇದರಲ್ಲಿ ತಮಗೆ ಟ್ರೈನಿಂಗು ಮತ್ತು ಅದೇ ರೀತಿಯಾಗಿ ಮೇಕಪ್ಪು ಎರಡೂ ಕೂಡ ಮಾಡ್ತಾಯಿದ್ದಾರೆ. ನಗರದ ವಿವಿಧ ಭಾಗಗಳಲ್ಲಿರ್ತಕ್ಕಂಥ ಏನು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿದ್ದಾರೆ ಅವರೆಲ್ಲರೂ ಕೂಡ ಇದರ ಸದುಪಯೋಗ ಪಡ್ಕೊಳ್ಬೇಕು. ಅವರು ಟ್ರೈನಿಂಗನ್ನು ಕೊಡ್ತಾಯಿದ್ದಾರೆ. ಇವ್ರ ಹತ್ರ ಬಂದು ಟ್ರೈನಿಂಗ್ ತೊಗೊಂಡು ನಿಮ್ಮ ಏರಿಯಾಗಳಲ್ಲಾಗಿರ್ಬೋದು, ನಿಮ್ಮ ಸ್ಥಳಗಳಲ್ಲಿ ತಾವು ಎಲ್ಲಿ ವುಮೆನ್ ಎಂಪವರ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ತಾವು ಎಲ್ಲಿ ಸಣ್ಣ ಉದ್ಯಮವನ್ನು ಶುರು ಮಾಡಬೇಕಂತ ಅಂದ್ಕೊಂಡಿದ್ರೆ ಇವ್ರ ಹತ್ರ ಒಂದು ಕಡಿಮೆ ಫೀಸಲ್ಲಿ ಅವ್ರು ಟ್ರೈನಿಂಗ್ ಕೊಡ್ತಾಯಿದ್ದಾರೆ. ತಾವುಗಳು ಬಂದು ಇಲ್ಲಿ ಟ್ರೈನಿಂಗನ್ನು ತೊಗೊಳ್ಳಿ. ಅವರ 18 ವರ್ಷದ ಎಕ್ಸ್ಪೀರಿಯನ್ಸ್, ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಈ ಏನು ಪರ್ಟಿಕ್ಯುಲರ್ ಮೇಕಪ್ ಇದೆ ಇದರಲ್ಲಿ ಅವರ ಅತ್ಯಂತ ಪರಿಣಿತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಅವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ. ಇವತ್ತಿನ ದಿವಸ ಏನು ಒಂದು ಮೇಕಪ್ ಅಕಾಡೆಮಿ ಇದೆ ಈ ಕಲಬುರಗಿ ನಗರದಲ್ಲಿ, ಎಲ್ಲ ಕಡೆ ಒಂದು 20 ರಿಂದ 30 ಮೇಕಪ್ ಅಕಾಡೆಮಿಗಳು ಅವ್ರದ್ದೇ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಶುಭ ಹಾರೈಸ್ತೀವಿ. ಧನ್ಯವಾದ.